ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್. ಈ ಬೆಲ್ ಐಕಾನ್ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೀರಿ. ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ರು? ಸೂಪರ್ ಆಗಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಎನಿವೇಸ್, ಬನ್ನಿ ಇವಾಗ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಹಾಗೆ ಇವತ್ತು ಫುಲ್ ಡೇ ನೀವು ಹೇಗಿರ್ತೀರಾ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿಯವರಿಗೆ ಇವತ್ತು ಎದುರಾಳಿಗಳನ್ನ ಎದುರಿಸೋ ಕಲೆ ನಿಮ್ಗೆ ಕರಗತವಾಗಬೇಕು. ಹಾಗೆ ಅವರ ಮನಸ್ಥಿತಿಯನ್ನ ಅರಿತು ಅವರ ಸ್ನೇಹವನ್ನ ಬಯಸ್ತೀರಾ. ಆದ್ರೆ ಶತ್ರುನೇ, ಮಿತ್ರನಲ್ಲ. ಆತನನ್ನ ಎಚ್ಚರಿಕೆಯಿಂದ ಬಳಸ್ಕೊಳ್ಳಿ. ವೃಷಭ ರಾಶಿಯವರಿಗೆ ಇವತ್ತು ವಿವಾಹ ಆಕಾಂಕ್ಷಿಗಳಿಗೆ ಈ ದಿನ ಶುಭ ಸಮಾಚಾರ ಬರುತ್ತೆ. ಕೆಲವರಿಗೆ ಮದುವೆನೂ ನಿಶ್ಚಯವಾಗೋ ಸಂದರ್ಭ ಇರುತ್ತೆ. ಇನ್ನು ಬದುಕಿನ ಬಹುಮುಖ್ಯ ಡಿಸಿಷನ್ ಅನ್ನ ನೀವು ಇವತ್ತು ತಗೋಬೇಕಾಗತ್ತೆ. ಆದಷ್ಟು ತಾಳ್ಮೆಯಿಂದ ಇದ್ರೆ ಒಳ್ಳೇದು. ಮಿಥುನ ರಾಶಿಯವರಿಗೆ ಇವತ್ತು ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರಿಂದಾನೇ ಕಿರಿಕಿರಿ ಉಂಟಾಗತ್ತೆ. ಹಾಗಾಗಿ ಅವರ ವಿಶ್ವಾಸವನ್ನ ಮೊದಲು ಪಡೀರಿ. ಹಾಗೆ ನೀವು ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋರ್ ಜೊತೆ ಇವತ್ತು ಸಮಾಧಾನದಿಂದ ಇದ್ರೆ ಈ ದಿನ ನಿಮ್ಮ ಕೆಲಸಕ್ಕೆ ಯಾವುದೇ ರೀತಿಯ ಭಂಗ ಬರೋದಿಲ್ಲ. ಕಟಕ ರಾಶಿಯವರಿಗೆ ಇವತ್ತು ರಾಜಕಾರಣಿಗಳಿಗೆ ವಿರೋಧಿಗಳ ತೊಂದರೆ ಇರುತ್ತೆ. ಅವರು ಮಾಡೋ ಅಪಪ್ರಚಾರದಿಂದ ನಿಮ್ಮ ವರ್ಚಸ್ಸಿಗೆ ಧಕ್ಕೆ ಬರೋ ಸಾಧ್ಯತೆ ಇರುತ್ತೆ. ಕಾರ್ಮಿಕ ವರ್ಗದವರಿಗೆ ಮೇಲಧಿಕಾರಿಗಳಿಂದ ಕಿರಿಕಿರಿ ಉಂಟಾಗೋ ಸಾಧ್ಯತೆ ಇರುತ್ತೆ. ಆಂಜನೇಯ ಸ್ತೋತ್ರ ಪಠಿಸಿ ಒಳ್ಳೇದಾಗತ್ತೆ. ಸಿಂಹ ರಾಶಿಯವರಿಗೆ ಇವತ್ತು ಮಕ್ಕಳ ವಿಚಾರದಲ್ಲಿ ಒತ್ತಡ, ಶಿಕ್ಷಣದ ವಿಚಾರದಲ್ಲಿ ತಂದೆ ಮಗನಲ್ಲಿ ಅಪಸ್ವರ ಮೂಡುತ್ತೆ. ಶಿವಸ್ತುತಿಯನ್ನ ಪಠಿಸಿ ಒಳ್ಳೇದಾಗತ್ತೆ. ಗುರುವಿನ ಅನುಗ್ರಹ ಪಡೆಯೋದ್ರಿಂದ ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಉಂಟಾಗತ್ತೆ. ಕನ್ಯಾ ರಾಶಿಯವರಿಗೆ ಇವತ್ತು ಕೆಲಸದ ಒತ್ತಡ ನಿಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇರುತ್ತೆ. ಆದ್ರೆ ಅದಕ್ಕಾಗಿ ಹೆಚ್ಚು ಚಿಂತಿಸಬೇಕಿಲ್ಲ. ಆದ್ಯತೆಯ ಮೇರೆಗೆ ಮೊದಲು ಬಂದ ಕೆಲಸವನ್ನ ಮುಗಿಸಿ ಕಾರ್ಯದ ವೇಳಾಪಟ್ಟಿ ಇದ್ರೆ ಒಳ್ಳೇದು. ತುಲಾ ರಾಶಿಯವರಿಗೆ ಇವತ್ತು ಸ್ಪಷ್ಟ ನಡೆಯ ಸ್ವಭಾವವುಳ್ಳ ನೀವು ಅದನ್ನ ಇಂದು ಜಾರಿಗೆ ತರ್ತೀರಾ. ಇದರಿಂದ ನಿಮ್ಮ ಮೇಲೆ ಹೆಚ್ಚಿನ ಪ್ರೀತಿ ವಿಶ್ವಾಸವನ್ನ ಉನ್ನತ ಅಧಿಕಾರಿಗಳು ತೋರಿಸ್ತಾರೆ. ಚಿಕ್ಕ ಮಗುವಿನ ಪ್ರಶ್ನೆಗೆ ಉತ್ತರಿಸಲು ಸೋಲ್ತೀರಾ. ಆದ್ರೆ ದಿನದ ಅಂತ್ಯದಲ್ಲಿ ಶುಭ ಇದೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಇದುವರೆಗೂ ಬಯಸುತ್ತಿದ್ದ ವೃತ್ತಿಯಲ್ಲಿ ಬದಲಾವಣೆಯ ಜೊತೆಗೆ ಮುಂಬಡ್ತಿನೂ ದೊರೆಯುತ್ತೆ. ನೂತನ ಸ್ಥಳದಲ್ಲಿ ಕೆಲಸ ಮಾಡೋ ಮುನ್ನ ಕೆಲ ದಿನ ಮಡದಿ ಮಕ್ಕಳೊಡನೆ ಪ್ರವಾಸ ಮಾಡ್ತೀರಾ, ಖುಷಿಯಾಗಿರ್ತೀರಾ. ಧನುರ್ ರಾಶಿಯವರಿಗೆ ಇವತ್ತು ಕೃಷಿಕರಿಗೆ ಉತ್ತಮ ಕಾಲ. ಕೆಲವರಿಗೆ ಸ್ಥಾನ ಪಲ್ಲಟವಾಗುತ್ತೆ. ಕೆಲವರು ಮನೆಯನ್ನ ಬದಲಾಯಿಸೋ ಚಿಂತನೆಯಲ್ಲಿರ್ತಾರೆ. ಅವರೆಲ್ಲರ ಬಯಕೆ ಈಡೇರಿಸಿಕೊಳ್ಳಲು ಇದು ಸಕಾಲವಾಗಿರುತ್ತೆ. ಮಕರ ರಾಶಿಯವರಿಗೆ ಇವತ್ತು ಉನ್ನತ ಸ್ಥಾನದಲ್ಲಿ ಕೆಲಸ ಮಾಡೋ ನೀವು ಕೆಲವು ವೇಳೆ ಘನತೆ, ಗಾಂಭೀರ್ಯವನ್ನ ಪ್ರದರ್ಶಿಸಬೇಕಾಗತ್ತೆ. ಹಾಗಾಗಿ ಸಹೋದ್ಯೋಗಿಗಳ ಜೊತೆ ಮತ್ತು ನಿಮ್ಮ ಕೈ ಕೆಳಗೆ ಇರೋರ ಜೊತೆ ಜಾಸ್ತಿ ಸಲಿಗೆ ಬೇಡ. ಕುಂಭರಾಶಿಯವರಿಗೆ ಇವತ್ತು ಮನೆಯಲ್ಲಿ ಮತ್ತು ಕಚೇರಿಯಲ್ಲಿ ಕೆಲವು ಅನಪೇಕ್ಷಿತ ಘಟನೆಗಳಿಂದ ಮನಸ್ಸಿಗೆ ಕಿರಿಕಿರಿ ಉಂಟಾಗುತ್ತೆ. ಗುರುವಿನ ಧ್ಯಾನದಿಂದ ಮನಸ್ಸಿಗೆ ನೆಮ್ಮದಿಯನ್ನ ಕಂಡುಕೋತೀರಾ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ. ಮೀನರಾಶಿಯವರಿಗೆ ಇವತ್ತು ಸರ್ಕಾರಿ ಕೆಲಸದಲ್ಲಿದ್ದವರಿಗೆ ಪದೋನ್ನತಿ, ಕೋರ್ಟು ಕಚೇರಿಯ ವ್ಯಾಜ್ಯಗಳಲ್ಲಿ ಯಶಸ್ಸು ನಿಮ್ಮದಾಗತ್ತೆ. ಕೌಟುಂಬಿಕ ಜೀವನದಲ್ಲಿ ನೆಮ್ಮದಿ ಉಂಟಾಗತ್ತೆ. ಆರ್ಥಿಕ ಸ್ಥಿತಿಯು ಚೇತರಿಸಿಕೊಳ್ಳುತ್ತೆ. ಆರಾಮಾಗಿರ್ತಾರ. ಕೇಳಿಸ್ಕೊಂಡ್ರಲ್ಲ, ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಪ್ರತಿಯೊಂದು ದಿನಾನು ನಿಮ್ಮ ರಾಶಿಯಲ್ಲಿ ಏನಿದೆ ಅನ್ನೋದನ್ನ ತಿಳಿಸೋಕೆ ನಾನೊಂದು ಚಿಕ್ಕ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇದು ನಿಮ್ಗೆ ನಿಜವಾಗ್ಲೂ ಇಷ್ಟ ಆಗಿದೆ ಅಂತಂದ್ರೆ ದಯವಿಟ್ಟು ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಾವು ನಿಮ್ಗೆ ನ್ಯೂಸ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಾವು ಕೊಡೋ ನ್ಯೂಸ್ ಅಪ್ಡೇಟ್ಸ್ ಗಳನ್ನ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ.